ದೇಶದ ರಾಜಧಾನಿ ದೆಹಲಿಯಲ್ಲಿ ವಿಪಕ್ಷ ನಾಯಕ ವಿಜೇಂದ್ರರ ಜೊತೆ ಅಶೋಕ್ ಪಟ್ಟವು ಹೋಗುತ್ತಾ ಹಾಗಾದ್ರೆ ಎಚ್ಡಿಕೆ ರಿಪೋರ್ಟ್ ಬೆನ್ನಲ್ಲೇ ಅಶೋಕ್ಗೆ ಬುಲಾವ್. ದೆಹಲಿಯಲ್ಲಿ ವಿಪಕ್ಷ ನಾಯಕ ಅಶೋಕ್ಗೆ ಅವಮಾನ ಕರೆದು ಅವಮಾನ ಮಾಡಿದ ದೆಹಲಿ ಬಿಜೆಪಿಯ ನಾಯಕರು. ದೆಹಲಿಗೆ ಬರುವಂತೆ ಅಶೋಕ್ಗೆ ಹೇಳಿದ್ದೆ ದೆಹಲಿ ಬಿಜೆಪಿಯ ನಾಯಕರು. ನೀವು ಬನ್ನಿದ್ದ ಡೆಲ್ಲಿಗೆ ಅಂತ ಹೇಳಿದ್ದೆ ಹೈಕಮಾಂಡ್ ನಾಯಕರು. ಹೀಗಾಗಿ ಖುಷಿಯಲ್ಲೇ ದೆಹಲಿಗೆ ಹೋಗಿದ್ದ ವಿಪಕ್ಷ ನಾಯಕ ಅಶೋಕ್. ಆದರೆ ಅಶೋಕ್ಗೆ ಸಮಯವನ್ನೇ ನೀಡದೆ ಜೆಪಿ ನಡ್ಡಾ, BL ಸಂತೋಷ್ ಬಾಗಿಲಿಂದಲೇ ಕಳಿಸಿಕೊಟ್ಟಿದ್ದಾರೆ. ದೆಹಲಿಯಲ್ಲಿ ಕೇಂದ್ರ ಗೃಹ ಸಚಿವ ಶಾರನ್ನು ಕೂಡ ಭೇಟಿಯಾಗಬೇಕಿದ್ದ ಅಶೋಕ್. ಆದರೆ ಅಶೋಕ್ಗೆ ಮನೆ ಬಾಗಿಲು ತೆರೆಯದೆ ದೆಹಲಿ ಬಿಜೆಪಿ ಪ್ರಮುಖರು ಬಾಗಿಲಲ್ಲೇ ಕೂರಿಸಿದ್ದಾರೆ. ತಾವೇ ಕರೆದು ಭೇಟಿಗೂ ಸಿಗದೆ ಅಶೋಕ್ಗೆ ಶಾಕ್ ಕೊಟ್ಟ ಬಿಜೆಪಿ ನಾಯಕರು. ಬಿಜೆಪಿ ಸಂಸದರ ನಿವಾಸದಲ್ಲೇ ಉಳಿದುಕೊಂಡಿರತಕ್ಕಂತಹ ವಿಪಕ್ಷ ನಾಯಕ ಅಶೋಕ್. ಮೊನ್ನೆಯಷ್ಟೇ ದಿಢೀರ್ ದೆಹಲಿಗೆ ಹೋಗಿದ್ದ ಅಶೋಕ್ಗೆ ಭೇಟಿ ಭಾಗ್ಯವಿಲ್ಲ. ಇವತ್ತಾದರೂ ಕರೆಯಬಹುದು ಎಂದು ಬಕಪಕ್ಷಿಯಂತೆ ಕಾದು ಕುಳಿತಿರ್ತಕ್ಕಂತಹ ಅಶೋಕ್. ದೆಹಲಿಯಲ್ಲಿ ವಿಪಕ್ಷ ನಾಯಕ ಅಶೋಕ್ಗೆ ಅವಮಾನ. ಮೊನ್ನೆ ಅಮಿತ್ ಶಾ ಕರ್ನಾಟಕ ಭೇಟಿ ಮಾಡಿದ್ರು. ಅದಾದ ನಂತರ ಅಶೋಕ್ ವಿಪಕ್ಷ ನಾಯಕ ಅವರಿಗೆ ದೆಹಲಿಯ ಬಿಜೆಪಿಯ ಪ್ರಮುಖರೇ ಕರೆ ಮಾಡಿ ಕರೆದಿದ್ದು, ಬನ್ನಿ ಡೆಲ್ಲಿಗೆ ಮಾತನಾಡೋದಿದೆ ಅಂತ ಹೇಳಿ. ಅದು ಯಾವ ವಿಚಾರ? ರಾಜಕೀಯ ಬೆಳವಣಿಗೆಗಳ ಬಗ್ಗೆನಾ ಅಥವಾ ಅಧ್ಯಕ್ಷ ಸ್ಥಾನದ ಬದಲಾವಣೆಗಳ ಬಗ್ಗೆನಾ? ಆದರೆ ಅಶೋಕ್ಗೆ ಒಂದು ಆಹ್ವಾನ ಇತ್ತು. ಆತುರದಲ್ಲಿ ಎಲ್ಲ ಶೆಡ್ಯೂಲ್ಗಳನ್ನು ಕೂಡ ಸೈಡಿಗಿಟ್ಟು ಡೆಲ್ಲಿಗೆ ಹೋಗಿ ಮಾತಾಡ್ಕೊಂಡು ಬರೋಣ ಅಂತ ಹೇಳಿ ಡೆಲ್ಲಿಗೆ ಹೊಂಟ್ರೆ ಅಶೋಕ್ ಕಣ್ಣ ಬಂದಿರೋ ಆ ದಾರಿಗೆ ಸುಂಕವಿಲ್ದಂಗೆ ಆಯಿತು. ಅಂದರೆ ಹೈಕಮಾಂಡ್ ನಾಯಕರಿಗೆ ಮಾತನಾಡೋದಕ್ಕೆ ಸಮಯ ಇಲ್ಲ. BL ಸಂತೋಷ್ ಜೊತೆ ಮಾತನಾಡಬೇಕಾಗಿತ್ತು, ಆದರೆ ಭೇಟಿಯಾಗಿಲ್ಲ. ಅಮಿತ್ ಶಾ ಜೊತೆಯೂ ಕೂಡ ಒಂದಷ್ಟು ಹೊತ್ತು ಸಂವಾದ ಮಾಡಬೇಕಾಗಿತ್ತು, ಅದಕ್ಕೂ ಅವಕಾಶ ಇರಲಿಲ್ಲ. ಜೆ ಪಿ ನಡ್ಡಾರ ಮುಖ ನೋಡೋದಕ್ಕೂ ಕೂಡ ಅಶೋಕ್ ಅವರಿಗೆ ಸಾಧ್ಯ ಆಗಲಿಲ್ಲ. ಒಟ್ಟಾರೆ ಕರೆದು ಬದಿಯಲ್ಲಿ ಕೂರಿಸಿದ್ರಾ ಅಥವಾ ಮರೆಯಲ್ಲಿ ಕೂರಿಸಿದ್ರಾ ಅನ್ನೋ ತರಹದ ಚರ್ಚೆಗಳು ಶುರುವಾಗಿದೆ. ಬಿಜೆಪಿಯ ಸಂಸದರ ನಿವಾಸದಲ್ಲೇ ಇದ್ದಾರೆ. ಇವತ್ತೇನಾದರೂ ಟೈಮ್ ಇದ್ದು ಕರೆದು ಮಾತನಾಡಬಹುದು ಎನ್ನುವಂಥ ನಿರೀಕ್ಷೆಯನ್ನು ಅಶೋಕ್ ಇಟ್ಕೊಂಡಿದ್ದಾರೆ. ಇವತ್ತಿನ ಪೊಲಿಟಿಕಲ್ ಡೆವಲಪ್ಮೆಂಟ್ ಏನಾಗಬಹುದು ಅನ್ನುವಂತಹದ್ದೇ ಕುತೂಹಲ. ಸಿಗದ ಬಿಜೆಪಿ ಡೆಲ್ಲಿ ನಾಯಕರು ಎಚ್ಡಿಕೆ ಮನೆ ಬಾಗಿಲಿಗೆ ಹೋದ. ದೆಹಲಿಯಲ್ಲಿ ವಿಪಕ್ಷ ನಾಯಕ ಅಶೋಕ್ಗೆ ಭಾರಿ ಅವಮಾನ. ಸೀದಾ HD ಕುಮಾರಸ್ವಾಮಿ ಮನೆಗೆ ಹೋದ ಅಶೋಕ್. ದೆಹಲಿ ಬಿಜೆಪಿ ನಾಯಕರು ಸಿಗದ ಹಿನ್ನೆಲೆಯಲ್ಲಿ HDKಯನ್ನ ಭೇಟಿಯಾಗಿದ್ದಾರೆ. ದೆಹಲಿ ರಾಜಕಾರಣದಲ್ಲಿ ಕರ್ನಾಟಕ ಬಿಜೆಪಿ ನಾಯಕರಿಗಿಂತಲೂ ಕುಮಾರಸ್ವಾಮಿಯೇ ಪ್ರಭಾವಿ. ಹೀಗಾಗಿ ಕುಮಾರಸ್ವಾಮಿ ಭೇಟಿಗೆ ಸಾಲು ನಿಂತಿರುವಂತಹ ಬಿಜೆಪಿ ನಾಯಕರ ದಂಡು. ಅಶೋಕ್ ಬೆನ್ನಲ್ಲೇ ಚಿಕ್ಕಬಳ್ಳಾಪುರ ಸಂಸದ ಸುಧಾಕರ್ ರಿಂದಲೂ ಕೂಡ HDK ಭೇಟಿ. HDK ಮನೆಗೆ ಎಡತಕ್ಕ ಬಿಜೆಪಿಯ ಹಲವು ಒಕ್ಕಲಿಗ ನಾಯಕರಿದ್ದಾರೆ. ಸಿಗದ ಬಿಜೆಪಿ ದೆಹಲಿ ನಾಯಕರು HDK ಮನೆ ಬಾಗಿಲಿಗೆ ಹೋದ್ರು. 34 MLAಗಳಿದ್ರೆ ನಾನು ಕರ್ನಾಟಕದಲ್ಲಿ CM ಆಗ್ತೀನಿ, 5-6 ಸಂಸದರಿದ್ದರೆ ನಾನು ಪ್ರಧಾನಿನೂ ಆಗಬಹುದು ಅನ್ನೋ ಒಂದು ಕಿಂಗ್ ಮೇಕರ್ ಅಂತ ಹೇಳಿ ಇಲ್ಲಿನ JDS ಕಾರ್ಯಕರ್ತರು ಮಾತನಾಡ್ತಾರೆ. ಹಾಗಾಗಿ HD ಕುಮಾರಸ್ವಾಮಿ ಸಂಸದರಾಗಿ ಅದಾದ ನಂತರ ಮೋದಿ ಸಂಪುಟದಲ್ಲಿ ಮಿನಿಸ್ಟರ್ ಆಗಿ ಅವರ ಮನೆ ಬಾಗಿಲಿಗೆ ಬಿಜೆಪಿ ನಾಯಕರು ಹೋಗೋದೇನು ಕಡಿಮೆ ಆಗಲಿಲ್ಲ. ಪ್ರತಿಯೊಂದರಲ್ಲೂ ಕೂಡ ಒಂಥರದ ಸೌಭಾಗ್ಯವಂತನಂತೆ HD ಕುಮಾರಸ್ವಾಮಿಯ ನಿವಾಸಕ್ಕೆ ಹೋಗಿದ್ದಾರೆ ಅಶೋಕ್. ಕಾರಣ ಕರೆದವರು ಕರೆಸಿ ಮಾತನಾಡಿಲ್ಲ. ಕರೆಯದೇ ಇರ್ತಕ್ಕಂಥ HD ಕುಮಾರಸ್ವಾಮಿಯ ನಿವಾಸದಲ್ಲಾದರೂ ಕೂತು ಸ್ವಲ್ಪ ಮಾತನಾಡೋಣ ಅಂತ ಹೇಳಿ ಇದೇ ಕುಮಾರಸ್ವಾಮಿ ಅವರು ಇದೇ ಅಶೋಕ್ರನ್ನ ಅಸಮರ್ಥ, ಅನರ್ಹ ನಾಯಕ ಅಂತ ಹೇಳಿ ಬಹಳಷ್ಟು ಸ್ಪಷ್ಟ ಪದಗಳ ಅತಿ ಸಂಬೋಧನೆ ಮಾಡಿದ್ರು. ಮೊನ್ನೆ ವಿಮರ್ಶೆ ಮಾಡಿದ್ರು. ಕರ್ನಾಟಕದ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ದುರಾಡಳಿತವನ್ನು ಎತ್ತಿ ಹಿಡಿಯೋದಕ್ಕೆ ಈ ನಾಯಕನಿಗೆ ಸಾಧ್ಯ ಇಲ್ಲ. ಯಾವ ನಾಯಕ ಅಂದರೆ ವಿಪಕ್ಷ ನಾಯಕ ಇದೇ ಅಶೋಕ್. ಇದೇ ಅಶೋಕರ ನಿರ್ಧಾರಗಳ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಅಶೋಕ್ರವರ ರಾಜಕೀಯ ನಡೆಯ ಬಗ್ಗೆಯೂ ಕೂಡ ಒಂದು ತರಹದ ಬೇಸರವನ್ನು ವ್ಯಕ್ತಪಡಿಸಿದ್ರು. ಇವತ್ತು ಅಶೋಕ್ HD ಕುಮಾರಸ್ವಾಮಿಯ ಮನೆ ಬಾಗಿಲಿಗೆ ತಲುಪಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.